ಭವಿಷ್ಯದ ನೂರಾರು ಕನಸು ಕಟ್ಟಿಕೊಂಡು ಮದುವೆ ಎಂಬ ಬಂಧದಲ್ಲಿ ಬಿಗಿಯಾದ ಎರಡು ಜೀವಗಳು ತಾಳಿ ಕಟ್ಟಿದ ಕೇವಲ 15 ನಿಮಿಷಗಳಲ್ಲಿಯೇ ದೂರಾದ ಮನಕಲಕುವ ಘಟನೆಯೊಂದು ಬಾಗಲಕೋಟೆಯಲ್ಲಿ ನಡೆದಿದೆ. ಹೌದು, ನಗುವ ನಯನ ಮಧುರ ಮೌನ ಎಂದು ರೆಟ್ರೋ ಸ್ಟೈಲ್ನಲ್ಲಿ ಪ್ರೀ ವೆಡ್ಡಿಂಗ್ ಚಿತ್ರೀಕರಣ ಮಾಡಿಸಿ ಸುಂದರ ವಿಡಿಯೋ ಮೂಲಕ ಜೋಡಿ ಮದುವೆ ಆಮಂತ್ರಣವನ್ನು ನೀಡಿದ್ದರು. ಮದುವೆ ಮಂಟಪದಲ್ಲಿ ಬಣ್ಣ ಬಣ್ಣದ ಫೋಟೋಗಳನ್ನು ತೆಗೆಸಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದರು. ಆದರೆ ಆ ಜೋಡಿಯ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಈ ಮುದ್ದಾದ ಜೋಡಿಗೆ ಹಾರೈಸಲು ಎಂದು ಮದುವೆ ಮನೆಗೆ ಆಗಮಿಸಿದ್ದ ಬಂಧು ಬಳಗವೀಗ ದುಃಖದಲ್ಲಿ ಮರಳುವಂತಾಗಿದೆ. ಹೌದು, ಎಲ್ಲರ ದೃಷ್ಟಿ ತಾಗುವಂತಹ ಸುಂದರ ಜೋಡಿಯದು. ಹೊಸ ಜೀವನದ ಕನಸು ಕಂಡಿತ್ತು. ಎಲ್ಲರೂ ಆ ಜೋಡಿಗೆ ಹರಸಿ ಹಾರೈಸಿದ್ದರು. ಆದರೆ ವಿಧಿಗೆ ಮಾತ್ರ ಈ ಜೋಡಿಯ ಹಾಗೂ ಕುಟುಂಬಸ್ಥರ ಸಂಭ್ರಮ ಹೊಟ್ಟೆಕಿಚ್ಚು ತರಿಸಿತ್ತೋ ಏನೋ. ವಿಧಿಯ ವಕ್ರದೃಷ್ಟಿಗೆ ತಾಳಿ ಕಟ್ಟಿದ ಕೇವಲ 15 ನಿಮಿಷದಲ್ಲೇ ವರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ವರನ ಹೆಸರು ಪ್ರವೀಣ ಕುರ್ನೆ. ವಯಸ್ಸಿನ್ನು ಕೇವಲ 26 ವರ್ಷ. ಆದರೆ ಕೇವಲ 26 ವರ್ಷಕ್ಕೆ ಹೊಸ ಬದುಕಿಗೆ ಕಾಲಿಟ್ಟ ದಿನವೇ ಜೀವ ಕಳೆದುಕೊಂಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ತಾಳಿ ಕಟ್ಟಿಸಿಕೊಂಡ ಆ ಹೆಣ್ಣುಮಗಳು ವಿಧವೆಯಾಗಿದ್ದಾರೆ. ಕುಟುಂಬದಲ್ಲಿ ಮದುವೆ ಸಂಭ್ರಮದ ಬದಲು ಸೂತಕದ ಛಾಯೆ ಆವರಿಸಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಮೇ 17ನೇ ತಾರೀಕು ಪ್ರವೀಣ ಕುರ್ನೆಯವರ ವಿವಾಹವಾಗಿತ್ತು. ಆದರೆ ಮದುವೆ ಸಂಭ್ರಮದ ಕೆಲವೇ ಕ್ಷಣದಲ್ಲಿ ಸೂತಕದ ಛಾಯೆ ಆವರಿಸಿದ್ದು, ತಾಳಿ ಕಟ್ಟಿದ 15 ನಿಮಿಷದಲ್ಲೇ ಪ್ರವೀಣ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ತಾಳಿ ಕಟ್ಟಿದ ನಂತರ ವೇದಿಕೆ ಮೇಲೆ ನವವಧುವರರ ಆರತಕ್ಷತೆಗೆ ನಿಂತಿದ್ದರು. ಕೇವಲ 2-3 ಫೋಟೋಗಳನ್ನು ಮಾತ್ರ ತೆಗೆಯಲಾಗಿತ್ತು. ಅಷ್ಟರಲ್ಲೇ ವರ ಪ್ರವೀಣ ಅವರು ಕಾಲು ನಡುಗುವುದಕ್ಕೆ ಶುರುವಾಯಿತು. ಎದೆ ನೋವು ಶುರುವಾಯಿತು. ಕೂಡಲೇ ಕುಟುಂಬಸ್ಥರು ಪ್ರವೀಣ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಪ್ರವೀಣ ಜೀವ ಕಳೆದುಕೊಂಡಾಗಿತ್ತು. ತಾಳಿ ಕಟ್ಟಿದ ಕೇವಲ 15 ನಿಮಿಷದಲ್ಲೇ ವಧು ವಿಧವೆಯಾಗಿದ್ದು, ವರನ ಮನೆಯಲ್ಲಿ ಸಂಭ್ರಮದ ಬದಲು ಕಣ್ಣೀರ ಕಡಲು ಹರಿಯುತ್ತಿದೆ. ಮೃತ ಪ್ರವೀಣ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ನಿವಾಸಿಯಾಗಿದ್ದರು. ಸದ್ಯ ಜಮಖಂಡಿ ನಗರದಲ್ಲಿ ವಾಸವಾಗಿದ್ದರು. ಇನ್ನು ವಧು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪಾರ್ತನಹಳ್ಳಿ ಗ್ರಾಮದವರು. ವಧು ಪ್ರವೀಣ ಅವರ ಸೋದರ ಮಾವನ ಮಗಳೇ. ಪ್ರವೀಣ ತಂದೆ ಶ್ರೀಶೈಲ್ ಕುರ್ನೆ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿಯಾಗಿದ್ದಾರೆ. ಪ್ರವೀಣ ಹಿರಿಮಗನಾಗಿದ್ದು ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸವನ್ನು ಮಾಡುತ್ತಿದ್ದರು. ಸೋದರ ಮಾವನ ಮಗಳನ್ನೇ ಪ್ರವೀಣ ಅವರು ವರಿಸಿದ್ದರು. ಬಂಧು ಬಳಗ ಎಲ್ಲರೂ ಸಂಭ್ರಮದಿಂದ ನವಜೋಡಿಯನ್ನು ಆಶೀರ್ವದಿಸಲು ಬಂದಿದ್ದರು. ಬಂದ ಅತಿಥಿಗಳಿಗೆ ಭರಪೂರ ಊಟ ಮಾಡಿಸಲಾಗಿತ್ತು. ಆದರೆ ಮದುವೆ ಮಾಡಿಕೊಂಡು ಸುಂದರ ಸಂಸಾರದಲ್ಲಿ ತೇಲಬೇಕಿದ್ದ ವರ ಮಸಣ ಸೇರಿದ್ದಾರೆ. ಇನ್ನು ಮದುಮಗ ತೀರಿಕೊಂಡಿದ್ದೇ ತಡ ನಂದಿಕೇಶ್ವರ ಕಲ್ಯಾಣ ಮಂಟಪ ಬಿಕೋ ಎನ್ನುತ್ತಿದೆ. ಅಡುಗೆ ಪಾತ್ರೆ ಎಲ್ಲವನ್ನ ಸಹ ಸ್ಥಳಾಂತರಿಸಲಾಗಿದೆ. ಈ ಒಂದು ದುರಂತ ಘಟನೆ ಕಂಡ ಜನರು ಇಂತಹ ಘಟನೆ ಆಗಬಾರದಿತ್ತು. ನಮಗೆ ಇದೊಂದು ದುಃಖದ ದಿನ. ಮದುವೆಯಲ್ಲಿ ನೂರಾರು ವರ್ಷ ಚೆನ್ನಾಗಿ ಬಾಳಿ ಎಂದು ಶುಭ ಹಾರೈಸಲು ಬಂದ ನಮಗೆ ಪ್ರವೀಣ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಿ ಹೋಗುವಂತಾಗಿದೆ ಎಂದು ಮುಮ್ಮಲ ಮರಗಿದ್ದಾರೆ. ಸುಂದರ ಬದುಕಿನ ಕನಸು ಹೊತ್ತು ಸಪ್ತಪದಿ ತುಳಿದಿದ್ದ ಮದುಮಗ ತಾಳಿ ಕಟ್ಟಿದ ಕೆಲವೇ ಕ್ಷಣದಲ್ಲಿ ಉಸಿರು ನಿಲ್ಲಿಸಿ ಹೊರಟಿದ್ದಾರೆ. ಇದು ವಧು ಸೇರಿದಂತೆ ಇಡೀ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದ್ದು, ಮದುವೆ ಸಂಭ್ರಮದಲ್ಲಿ ಕಣ್ಣೀರಿನ ಸಾಗರವೇ ಹರಿಯುವಂತಾಗಿದೆ. ಭಗವಂತನ ಆಟದ ಮುಂದೆ ನಮ್ಮದೇನೂ ನಡೆಯುವುದಿಲ್ಲ ಎನ್ನುವುದಕ್ಕೆ ಈ ಘಟನೆಯೇ ನೈಜ ಉದಾಹರಣೆ ಎನ್ನಬಹುದು. ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.